ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಮಕ್ಕಳಿಗೆ ನಾನಾರ್ಥಕ ಶಬ್ದಗಳು ಹೇಳ್ಕೊಡ್ತಾ ಇದ್ದೀನಿ, ಬರೀ ನೋಡು. ಹಾಯ್ ಎಲ್ಲರಿಗೂ. ಓಕೆ, ನಿಮ್ಮ ನಾನಾರ್ಥಕ ಶಬ್ದಗಳು ಅಂದರೆ ಏನು ಗೊತ್ತು? ಇಲ್ಲ, ಗೊತ್ತಿಲ್ಲ. ಒಂದೇ ಶಬ್ದ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೇವೆ, ಇವುಗಳಿಗೆ ನಾನಾರ್ಥ ಕೊಡುವ ಶಬ್ದಗಳು ಎನ್ನುತ್ತಾರೆ. ಅಂದ್ರೆ ಒಂದ ಶಬ್ದ ಅದಕ್ಕೆ ಬೇರೆ ಬೇರೆ ಅರ್ಥ. ಓಕೆ, ಈಗ ಎಕ್ಸಾಂಪಲ್ ಏನು? ಗುರು ಅಂದರೆ ಏನು? ಶಾಲೆ ಪಾಠ ಮಾಡ್ತಾನಲ್ಲ ಗುರು, ಅವನಿಗೇನಂತಾರ? ಶಿಕ್ಷಕ. ಇನ್ನೊಂದು ಗುರು ಅಂದರೆ ಮೇಲೆ ಗ್ರಹ ಇರ್ತೈತಲ್ಲ, ಅದು ಗುರು ಗುರುಗ್ರಹ ಅಂತ ಇರ್ತೈತಲ್ಲ ಅದು. ಒಂದು ಗುರು ಅಂದರೆ ಏನು? ಶಿಕ್ಷಕ. ಒಂದ ಶಬ್ದ ಅದು ನಾನಾರ್ಥ, ಅರ್ಥಗಳು ಬೇರೆ ಬೇರೆ, ಹೌದಿಲ್ಲ? ಗುರು ಅಂದರೆ ಶಿಕ್ಷಕ, ಇನ್ನೊಂದು ಗುರು ಅಂದರೆ ಒಂದು ಗ್ರಹ. ಓಕೆ, ಅಳಿ ಅಂದರೆ ಏನು? ಅಳಿ ಅಂದರೆ ನಾಶ, ಇನ್ನೊಂದು ಅಳಿ ಅಂದರೆ ದುಂಬಿ. ಅಳಿ ಅಂದರೆ ನಾಶ, ಇನ್ನೊಂದು ಅಳಿ ಅಂದರೆ ಏನು? ದುಂಬಿ. ಹಾಂ, ಓಕೆ. ಇನ್ನೊಂದು ಕೇಳಿ, ಕಣ ಅಂದರೆ ಏನು? ಸುಗ್ಗಿ ಮಾಡುವ ಸ್ಥಳ ಒಂದು ಕಣ ಅಂತಾರ. ಅಂದ್ರೆ ಫೀಲ್ಡ್ ಅಂತ ಇರ್ತೈತಿ ಕಣ, ಅದೊಂದು ಕಣ ಅಂದ್ರೆ ಸುಗ್ಗಿ ಮಾಡುವ ಸ್ಥಳ. ಇನ್ನೊಂದು ಕಣ ಅಂದರೆ ಸಣ್ಣ ಭಾಗ, ಅಣು, ಸ್ಮಾಲ್. ಓಕೆ. ಇನ್ನೊಂದು ಅಕ್ರೂರ ಅಂದ್ರೆ ಶಾಂತ. ಇನ್ನೊಂದು ಅಕ್ರೂರ ಯಾದವ ವಂಶದ ಓರ್ವ ರಾಜ. ಯಾದವ ವಂಶದ ಓರ್ವ ರಾಜ ಒಬ್ಬ. ಇನ್ನೊಂದು ಅಕ್ರೂರ ಅಂದರೆ ಶಾಂತ. ಅಕ್ಷಯ ಅಂದರೆ, ನಿನ್ನ ಹೆಸರು ಅಕ್ಷಯ, ಏನ ಹೆಸರು? ಪ್ರತೀಕ್ ಅಲ್ಲ? ಹಾಂ, ಅಕ್ಷಯ್ ಅಂದ್ರೆ ನಾಶವಿಲ್ಲದ. ಏನು ಹೇಳೋ? ಇಲ್ಲದ. ಆಮೇಲೆ ಒಂದು ಸಂವತ್ಸರ, ಇನ್ನೊಂದು ಅಕ್ಷಯ ಅಂದರೆ ಒಂದು ಸಂವತ್ಸರ ಮತ್ತು ನಾಶವಿಲ್ಲದ. ಓಕೆ, ತಿಳಿತು? ಇವನ್ನೆಲ್ಲ ನಾ ಬರ್ಸ್ತೇನಂತ ನೀವೆಲ್ಲ ಬರ್ಕೋಬೇಕು. ವರ ಅಂದ್ರೆ ಹೇಳ್ಬೋದು. ಹೇಳ್ಬೋದು ವರ ಅಂದ್ರೆ? ಹಾಂ, ಹೇಳ. ಹಾಂ, ವರ ಕಣೆ. ಈಗ ಹುಡುಗಂಗೆ ನೋಡ್ತಾರಲ್ಲ, ಹುಡುಗಿಗೆ ಕನ್ಯೆ ನೋಡೋಕೆ ಹೊಂಟೇವೆ ಅಂತಾರೆ. ಹುಡುಗಿಗೆ ಏನಂತಾರ? ಸಾರಿ, ಈಗ ಹುಡುಗಿಗೆ ಏನದು, ಹುಡುಗಿ ನೋಡೋಕೆ ಹೊಂಟೇವಿ ಅಂದ್ರೆ ಕನ್ಯೆ ನೋಡೋಕೆ ಹೊಂಟೇವಿ ಅಂತಾರ. ಹುಡುಗಿರು ಮನೆಯವರು ಹುಡುಗ ನೋಡೋಕೆ ಹೊಂಟೇವಿ ಅಂದ್ರೆ ಏನಂತಾರ? ವರ ನೋಡೋಕೆ ಹೊಂಟೇವಿ ಅಂತಲ್ಲ. ವರ ಅಂದರೆ ಮದುಮಗ. ವರ ಅಂದರೆ ಏನು? ಇನ್ನೊಂದು ವರ ಅಂದರೆ ಶ್ರೇಷ್ಠ. ಶ್ರೇಷ್ಠ ವರ ಕೊಡ್ತು ನಂಗೆ ದೇವರು, ವರ ಕೊಟ್ಟೈತೆ ನೋಡಿ, ಹಂಗಂತಾರಲ್ಲ ಅದು. ಒಂದ ಶಬ್ದ, ಇದಕ್ಕೆ ಒಂದ ಶಬ್ದ ನಾನಾರ್ಥ ಅರ್ಥಗಳು, ಹೌದಿಲ್ಲ? ಘನ ಅಂದ್ರೆ, ಘನ ಅಂದರೆ ಮೇಘ. ಘನ ಅಂದರೆ ಇನ್ನೊಂದು ದೊಡ್ಡ. ಒಂದು ಮೇಘ, ಇನ್ನೊಂದು ದೊಡ್ಡ. ಬಾಯ್ತಿಲೋ? ಒಂದು ಮೇಘ, ಇನ್ನೊಂದು ಹಾಂ. ದ್ವಿಜ ಅಂದರೆ ಯಾರಾದ್ರೂ ಹೇಳ್ಬೋದು. ಬ್ರಾಹ್ಮಣ. ಇನ್ನೊಂದು ದ್ವಿಜ ಅಂದರೆ ಪಕ್ಷಿ, ಹಲ್ಲು ಚಿಕ್ಕೆ. ಪಕ್ಷಿನೂ ಬರುತ್ತೆ, ಹಲ್ಲು ಬರುತ್ತೆ, ಚಿಕ್ಕೆ ಬರುತ್ತೆ. ಮಡಿ ಅಂದ್ರೆ ಹೇಳ. ಮಡಿ ಅಂದರೆ ಏನು? ಹಾಂ, ಹೇಳ್ರಿ. ಹೇಳ್ಬೋದು, ಏನಾದರೂ ತಪ್ಪಿದ್ರೆ ನಡೀತೈತಿ. ಅಲ್ಲೇ ಬಾಯ ಮಾತಾಡ್ದಂಗೆ ಅಲ್ಲಲ್ಲಿ. ಯಾವ ಹೇಳ್ತೀರಿ ಮಡಿ ಅಂದ್ರೆ? ಎಷ್ಟು ಈಸಿ ಐತಿ. ಮಡಿ ಅಂದರೆ ಸಾಯು, ಇನ್ನೊಂದು ಪವಿತ್ರ, ಭೂಮಿಯ ತುಣುಕು. ಸರ ಅಂದರೆ, ಸರ ಅಂದರೆ ಮಾಲೆ, ಇನ್ನೊಂದು ಸರ ಅಂದರೆ ಧ್ವನಿ. ಇವೆಲ್ಲ ತಿಳ್ಕೊಬೇಕು ನೀವು. ಕೋಶ ಅಂದರೆ ನಿಘಂಟು, ಇನ್ನೊಂದು ಕೋಶ ಅಂದರೆ ಚೀಲ. ಚೀಲ. ಹಾಂ. ಕೆಲ ಅಂದ್ರೆ ಹಲವು, ಇನ್ನೊಂದು ಬದಿಗೆ ಮತ್ತು ಹತ್ತಿರ. ಕಲಿ ಅಂದರೆ ಕಲೀರಿ ಅಂತಾರಲ್ಲ, ಕಲಿ ಅಂದರೆ ಏನು? ಹಾಂ, ಶಿಕ್ಷಣ ಕಲಿಯೋದೊಂದು, ಇನ್ನೊಂದು ಕಲಿ ಅಂತಂದ್ರೆ ಶೂರ. ನವ ಅಂದ್ರೆ ಹೊಸ. ಏನು ಹೇಳೋ? ನವ ಅಂದರೆ ಹೊಸ. ಏನು ಹೇಳ? ನವ ಅಂದರೆ 9. ಇನ್ನೊಂದು ಏನು ಹೇಳೋ? 9. ಅಂಚೆ ಅಂದ್ರೆ ಹಂಸ, ಇನ್ನೊಂದು ಅಂಚೆ ಅಂದರೆ ಟಪಾಲು. ಅಂಚೆ ಅಂತಾರಲ್ಲ, ಇದು ಪೋಸ್ಟ್ ಆಫೀಸ್ ಇದು ಮಾಡ್ತೇವಲ್ಲ ಅದು. ಅಂಬರ ಅಂದರೆ ಆಕಾಶ, ಇನ್ನೊಂದು ಅಂಬರ ಅಂದರೆ ಬಟ್ಟೆ. ಅಕ್ಷರ ಅಂದರೆ
ಹೇಳ್ತೀರಿ? ನಾಶವಿಲ್ಲದ, ಇನ್ನೊಂದಂದರೆ ಚಲಿಸದ. ನಂದನ ಅಂದರೆ ಮಗ, ಇನ್ನೊಂದು ತೋಟ. ಇನ್ನೊಂದು ಕೇಳ್ತೇನೆ ಹೇಳಬೇಕು. ಅರಸು ಅಂದರೆ ಏನು ಹೇಳಬೇಕು? ಎಸ್, ಅದನ್ನ ಕರೆಕ್ಟ್ ಹೇಳಿದ್ವಿ. ಇನ್ನೊಂದು ಏನಂತಾರ? ಒಂದೊಂದು ಹುಡುಕು ಅಂತಾರ. ಅರಸು ಅಂದರೆ ಹುಡುಕು, ಇನ್ನೊಂದು ರಾಜ. ಹೊಳೆ ಯಾರು ಹೇಳ್ತೀರಿ? ನದಿ. ಇನ್ನೊಂದು ಹೊಳೆ ಅಂದರೆ ಪ್ರಕಾಶಿಸು, ಹೊಳೆಯುತ್ತಿ, ಹೊಳೆ ಎಷ್ಟು ಹೊಳೆ ಆಯ್ತೈತೆ ಅನ್ನೋದು ಪ್ರಕಾಶಿಸೋದು. ಕುಡಿ ಅಂದ್ರೆ ಸೇವಿಸೋದು, ಇನ್ನೊಂದು ಚಿಗುರು. ಕುಡಿ ಹೊಡೆದೈತಿ ನೋಡಂತಾರಲ್ಲ, ಚಿಗುರು ಹೊಡೆದೈತಿ ಅಂತಾರಲ್ಲ ಅದು. ಆಡು ಅಂದ್ರೆ ಆಟ. ಇನ್ನೊಂದು ಪ್ರಾಣಿ ಬರ್ತದೆ, ಆಡು ಅಂತಾರೆ. ಏನದು? ಒಂದು ಪ್ರಾಣಿ, ಆಡು, ಗೋಟು, ನೀವೇನೋ ಅಂತಿರಲ್ಲ, ಓತ್ ಅಂತಿರಲ್ಲ. ಹಾಂ, ಒಂದು ಆಡು ಅಂದರೆ ಆಟ ಬರ್ತೈತಿ, ಇನ್ನೊಂದು ಆಡು ಅಂದರೆ ಗೋಟು. ಗೊತ್ತು? ಇವೆಲ್ಲ ನಾನಾರ್ಥಕ ಶಬ್ದಗಳು, ಇವನ್ನೆಲ್ಲ ಬರ್ಕೋಬೇಕು. ಈಗ ನೋಡು, ಒಂದೇ ಶಬ್ದ, ಅದಕ್ಕೆ ಎಷ್ಟೊಂದು ಅರ್ಥಗಳು. ಯಾರೋ ಎಕ್ಸಾಂಪಲ್ ಕೊಡ್ತೀರಿ ನಿಮಗೆ ಗೊತ್ತಿದ್ದಂಗ? ಮತ್ತು ಹಾಂ, ಯಾರಾದ್ರೂ ಏನಾರು ಕೊಡ್ಬೋದು ಎಕ್ಸಾಂಪಲ್. ನಾ ಹೇಳ. ಹಾಂ, ಅಲ್ಲ ಕಣೋ, ಹಿಂಗೆ ಒಂದೇ ಶಬ್ದ. ಈಗ ನೋಡು, ಏನಂತ ಹೇಳಿದೆ? ಹೊಳೆ. ಹೊಳೆ ಹೊಳೆ ಅಂದ್ರೆ ನದಿ ಅಂತ ಬರ್ತು. ಹೊಳೆ ಅಂದ್ರೆ ಪಳ ಪಳ ಹೊಳೆಯೋದು, ಹಂಗೆ ಬಂತು. ಆ ಥರ ಹೇಳಿದ್ದು ನಾನು. ಒಂದೇ ಶಬ್ದ ಆಗಿರ್ತೈತಿ, ಅದಕ್ಕೆ ನಾನಾರ್ಥಕ ಅರ್ಥಗಳು ಹಂಗೆ. ಹಾಂ, ಗೊತ್ತೈತಿ? ಹೇಳ್ಬೋದು ಯಾರಾದರೂ. ಎನಿವನ್. ಈಗ ನೋಡು, ಗುರು ಅಂತ ಹೇಳಿದೆ ನಾನು. ಶಾಲೆಗೂ ಗುರು ಇರ್ತಾನೆ, ಶಿಕ್ಷಕ. ಗುರು ಅಂದರೆ ಒಂದು ಗ್ರಹ, ಅದು ಕೂಡ ಗುರು. ಹೌದಿಲ್ಲ? ಹೌದಾ ಅಲ್ಲೋ? ಹಾಂ, ಇವೆಲ್ಲ ನೋಡ್ರಿ, ಇವೆಲ್ಲ ನಾನಾರ್ಥಕ ಶಬ್ದಗಳು. ಇವೆಲ್ಲ ನೀವು ಬರ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ನಾ ಬರೆಸ್ತೇನಂತ. ತಿಳಿತು? ಇವೆಲ್ಲ ಬಾಯ್ಟ್ ಹಾಕ್ಬೇಕು. ಎಲ್ಲ ನೀವು ವಿರುದ್ಧಾರ್ಥಕ ಪದ ಎಲ್ಲ ಕಲ್ಕೊಂಬಂದಿರಿ? ಪರ್ಫೆಕ್ಟ್ ಐತಿ? ಎಸ್, ಗುಡ್. ಈಗ ನಾನಾರ್ಥಕ ಶಬ್ದಗಳು ಬರ್ಸ್ತೀನಂತ ಅವನು ಕೂಡ ಬರ್ಕೋಬೇಕು. ಓಕೆ, ಇದನ್ನು ಕೊಡ್ತೀನಿ, ಬರ್ಕೋಬೇಕು. ಯಾರೋ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಯಾರೂ ಕೊಡಲೇ ಇಲ್ಲ. ಅಜಯ್ ಹೇಳೋ. ಹಾಂ, ಶಾಖ ಏನಂದ್ರೆ 2 ಅರ್ಥ ಹೇಳು. ಇಂಗ್ಲೀಷ್ ಹೇಳಾಕತ್ತಾನ ಅವನು, ಕನ್ನಡ ಹೇಳಂದಿದ್ದು ನಾನು. ಹಾಂ, ಶಾಕು ಬೇರೆ, ಸಾಕು ಬೇರೆ. ಮನ್ಯಾಗ ಆಡು ಭಾಷೆಗಳು ಒಂದೊಂದು ಹೇಳ, ಮನ್ಯಾಗ ಮಾತಾಡ್ತಿರ್ತೀರಿ, ಒಂದು ಶಬ್ದಕ್ಕೆ ಭಾಳ ಅರ್ಥಗಳಿರ್ತವೆ. ಹಂಗೆ ಹೇಳಿದ್ದು ನಾನು. ಹೌದಿಲ್ಲ? ಹಾಂ, ಗೊತ್ತಿಲ್ಲ ನಿಮ್ಗೆ? ಈಗ ವರ ಅಂತ ಅಂದರೆ ದೇವ್ರು ನಮಗೆ ವರ ಕೊಡ್ತು, ಶ್ರೇಷ್ಠ ಆತು ನಮ್ಗೆ. ದೇವ್ರ ವರ ಕೊಡ್ತು. ವರ ಅಂದರೆ ಇನ್ನೊಂದು ಮದುಮಗ. ಹೌದಿಲ್ಲ? ಹಾಂ, ಹೌದಾ ಇಲ್ಲಪ್ಪ? ಹ್ಞೂ ಅಂತೀರೋ, ಅದನ್ನು ಕೇಳಬೇಕೆಲ್ಲ. ಪದ ಸಮೂಹಕ್ಕೆ ಒಂದೇ ಶಬ್ದ ಅವನು ಕಲ್ತೀರಿ? ಪದ ಸಮೂಹಕ್ಕೆ ಒಂದೇ ಶಬ್ದ. ಎಲ್ಲವನ್ನ ಬಲ್ಲವನು ಯಾರು? ಎಲ್ಲವನ್ನ ತಿಳಿದಂತಕ್ಕಂಥವ್ನು ಯಾರು? ಹೌದಿಲ್ಲ? ಈಗ ನೋಡ್ರಿ, ಇನ್ನೊಂದು ಕಳೆ. ಹೊಲ ಕಳೆ ಅಂತ ಬರುತ್ತೆ. ಕಳೆ ಅಂದ್ರೆ ಹೊಲ ಕಳೆ ತೆಗಿತಾರಲ್ಲ, ಅದು ಕೂಡ. ಆಮೇಲೆ ಇನ್ನೊಂದು ಕಳೆ ಅಂದರೆ ಎಷ್ಟು ಚಂದ ಕಾಣತ್ತ ನೋಡಿ, ಎಷ್ಟು ಕಳೆ ಬರತ್ತೆ ನೋಡು ಅವ್ನ ಮುಖದಾಗ. ಹಾಂ, ಎಷ್ಟು ಕಳೆ ಬರತ್ತೈತೆ ನೋಡಿ. ಈಗ ಎಷ್ಟು ಚಂದ ಕಾಣತ್ತಾನೆ, ಎಷ್ಟು ಚಳ್ಳು ಬಡಕಿದ್ದ ಉಂಡ, ಈಗ ಎಷ್ಟು ಕಳೆ ಬರತ್ತೆ ನೋಡು ಮುಖದಾಗ. ಹಂಗೆ ಎದ್ಗುಡತ್ತಾನೆ, ಹಂಗೆ ಹೋದೆ ಅಂದ್ರೆ ಕಳೆ ಕಾಣ್ತೈತಿ. ಕಳೆ ಅಂತಂದರೆ ಇನ್ನೊಂದು ಕಳೆ ಅಂದ್ರೆ ಹೊಳೆಯೋದು, ಇನ್ನೊಂದು ಕಳೆ ಅಂದ್ರೆ ಕಸ ತೆಗೆಯೋದು. ಗೊತ್ತೈತಲ್ಲ, ಹೊಲ್ದಾಗ ಕೆಲಸ ಕಳೆ ತೆಗಿತಾರ. ಏನು ಗೊತ್ತೈತೆ ನಿಮಗೆ? ಬರೀ ಹ್ಞೂ ಅಂತ ತಲೆಯಲ್ಲಿ ಆಡಿಸ್ತೀರಿ. ಹಾಂ, ಕುಲ ಅಂದ್ರೆ ನಿಮ್ಮ ಕುಲ ಅಂದರೆ ಏನು? ಕುಲ ಅಂದರೆ ಜಾತಿ, ಇನ್ನೊಂದು ಸಮೂಹ ಅಂತಲೂ ಬರ್ತೈತಿ. ಗೊತ್ತೈತಿಲ್ಲ? ಮಿಡಿ ಅಂದರೆ ಮಡ್ರಸ್ ಹೇಳ್ಬೇಡ್ರಿ. ಮಿಡಿ ಅಂದ್ರೆ ಬಡಿತಾ, ಎದೆ ಬಡಿತಾ, ಮಿಡಿತಾ, ನನ್ನ ನಾರಿ ಮಿಡಿತಾ ಅಂತಾರಲ್ಲ. ಇಲ್ಲೆಲ್ಲ ನೋಡಿ, ಇಲ್ಲಿ ಹಿಡ್ಕೊಂಡು ನೋಡ್ರಿ ಕೈಯಾಗ ಒಂದ್ಸಲ.
ಬಡಿ ಮಿಡಿತಾ ಐತಿಲ್ಲ ಅದು ನಾಡಿ ಮಿಡಿತಾ ಹಾಂ ಯಾಕೆ ಏನಂತ ಸೌಂಡ್ ಕೇಳಿಸತೈತಿ ಹಾರ್ಟ್ ಹೆಂಗೆ ಬಡಿತ ನೋಡಿ ಹಂಗೆ ಬಡಿತೈತಿಲ್ಲ ಅದು ಮಿಡಿಯೋದು ಇನ್ನೊಂದು ಮಿಡಿ ಅಂದ್ರೆ ಯಾರು ಹೇಳ್ತೀರಿ ಯಾರಾದರೂ ಹೇಳ್ಬೋದು ಹೇಳ್ತೀರಿ ಹಿಚ್ಚುಗಾಯಿ ಮಿಡಿ ಹುಚ್ಚುಗಾಯಿ ಅಂದ್ರೆ ಇನ್ನೊಂದು ಉಪ್ಪಿನಕಾಯಿನೂ ಬರ್ತೈತಿ ಮಿಡಿ ಉಪ್ಪಿನಕಾಯಿ ಅಂತಾರೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಅದು ಉಪ್ಪಿನಕಾಯಿ ಅಂತ ಬರ್ತೈತಿ ಇವನ್ನೆಲ್ಲ ಬರ್ಸಿರಂತ ಬರ್ಕೋಬೇಕಾಕ ಆತ ಅನರ್ಥಕ ಶಬ್ದಗಳು ಬಾಯಿ ಎಲ್ಲರಿಗೂ ಓಕೆ ಬಾಯ್